ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನ ನಾನು ಸೊಪ್ಪು ಅಥವಾ ಬೇಳೆ ಸಾರು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಎಳೆ ಅರ್ಬೆ ಸೊಪ್ಪು ಅಂತಾರೆ. ಈ ಸೊಪ್ಪಿಂದ ನಾನು ಇವತ್ತು ಬೇಳೆ ಹಾಕಿ ಬರೀ ಸೊಪ್ಪು ಮತ್ತು ಬೇಳೆ ಹಾಕಿಬಿಟ್ಟು ಮಾಡುವಂಥ ಸಾಂಬಾರನ್ನು ತೋರಿಸ್ತಾ ಇದ್ದೀನಿ. ಈಗ ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಯಾಕಪ್ಪ ಅನ್ನೋದಾದರೆ ಈ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀವಲ್ಲ, ಅದನ್ನು ಇದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೊಬೇಕು. ಇಲ್ಲ ಯಾಕೆ ಅಂದರೆ ಔಷಧಿಗಳನ್ನು ಹಾಕಿರ್ತಾರೆ, ಅದಕ್ಕೋಸ್ಕರ ಈ ಉಪ್ಪಾಗಿ ತೊಳೆಯೋದ್ರಿಂದ ಅದರಲ್ಲಿರೋವಂಥ ಔಷಧಿ ಅಂಶ ಎಲ್ಲ ಹೊರಟೋಗುತ್ತೆ. ಅದಕ್ಕೋಸ್ಕರ ಹಾಕಿದಿರೋದು. ಈಗ ಇದನ್ನು ನೀಟಾಗಿ ಕೈಯಿಂದ ಅದನ್ನ ಸ್ಮ್ಯಾಶ್ ಮಾಡ್ತಾ ತೊಳಿತಾ ಇದ್ದರೆ ಚೆನ್ನಾಗಾಗುತ್ತೆ. ಈ ಥರ ನೀಟಾಗಿ ತೊಳ್ಕೊಳ್ಳಿ. ಈಗ ಅದನ್ನು ಒಂದು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಕೆಳಗಡೆ ಮಣ್ಣಿನ ಅಂಶ ಇರುತ್ತೆ, ಮೇಲಿಂದ ಅಷ್ಟೇ ತಗೊಳ್ಳಿ. ಇಲ್ಲ ಅಂದರೆ ಕೆಳಗಿಂದ ಮಣ್ಣೆಲ್ಲ ಬಂದ್ಬಿಡುತ್ತೆ. ಮೇಲ್ಮೇಲಿರೋದನ್ನು ಮಾತ್ರ ತಗೊಳ್ಳಿ. ಈಗ ಎಲ್ಲ ತಗೊಂಡಿದ್ದೀನಿ. ಈಗ ಅದನ್ನು ಆ ಕಡೆ ಇಟ್ಬಿಟ್ಟು ಬೇಳೆ ತಗೊಳ್ಳೋಣ. ಇವಾಗ ಇದು ಸಾಂಬಾರ್ ಸೌಟ್ ಅಂತ, ಸಾಂಬಾರ್ಗೆ ಅಂತ ಯೂಸ್ ಮಾಡ್ತೀವಲ್ಲ, ಆ ಸಾಂಬಾರ್ ಸೌಟನ್ನೇ ತೊಗೊಂಡಿದ್ದೀನಿ. ಇದು 4 ಜನಕ್ಕೆ ಮಾಡ್ತಾ ಇರೋದ್ರಿಂದ ನಾನು ಆ ಸಾಂಬಾರ್ ಸೌಟಲ್ಲಿ 1 ಸ್ಪೂನ್ ಮಾತ್ರ ಹಾಕೋತಾ ಇದ್ದೀನಿ. ಇದೇ ಅಳತೆಯಲ್ಲೇ ನಾನು ಮಾಡ್ಕೊಳ್ಳೋದು. ಅದಕ್ಕೋಸ್ಕರ ಇದು 1 ಸ್ಪೂನ್ ಹಾಕೋತೀನಿ ಸಾಕು. ಇದು 4 ಜನಕ್ಕೆ ಆಗುತ್ತೆ. ಸಾಕು ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಉಳಿಸಿದ್ದೀನಿ ಅದರಲ್ಲೇ. ಕೆಲವರು ಚೆನ್ನಾಗಿರುತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿದರೆ ಅನ್ನೋದ್ರಿಂದ ಹಾಕೋತಾರೆ ಜಾಸ್ತಿನೇ. ಸ್ವಲ್ಪ ಅನ್ನಿಸ್ತು, ಅದಕ್ಕೆ ನಾನು ಜಾಸ್ತಿ ಅನ್ನಿಸ್ತು, ಅದಕ್ಕೋಸ್ಕರ ತೆಗೆದೆ. ಇವಾಗ ಈ ದೊಡ್ಡ ನೀರು ಕುಡಿಯೋ ಲೋಟ ಬರುತ್ತಲ್ಲ, ಆ ಲೋಟದಲ್ಲಿ 2 ಲೋಟ ನೀರು ಹಾಕ್ಕೋಬೇಕು. ಇವಾಗ 1 ಲೋಟ ಹಾಕಿದ್ದೀನಿ, ಮತ್ತೊಂದು ಲೋಟ ಹಾಕ್ಕೋಬೇಕು. ಇವಾಗ ಇದಾದಮೇಲೆ ಅಷ್ಟು ಬೇಳೆ ಮತ್ತು ಸೊಪ್ಪು ನೀರು ಹಾಕಿ ಕುಕ್ಕರನ್ನು ಕ್ಯಾಪ್ ಮುಚ್ಚಿ ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಇದು 3 ವಿಷಲ್ ಹಾಕಬೇಕು. ಇಲ್ಲ ಅಂದರೆ 2 ವಿಷಲ್ ಆಯಿತು ಅನ್ನೋದಾದರೆ ಅದು ಸರಿಯಾಗಿ ಬೆಂದಿರೋದಿಲ್ಲ. ಅದಕ್ಕೆ 3 ವಿಷಲ್ ಮಾಡ್ಕೊಳ್ಳಿ. ಹಂಗಾದರೆ ಚೆನ್ನಾಗಿ ಬೇಳೆ ಬೆಂದಿರುತ್ತೆ. ಇಲ್ಲಾಂದರೆ ಬೇಯೋದಿಲ್ಲ. ಇವಾಗ ಅದು ಕುಕ್ಕರ್ ಇಟ್ಟಿದ್ದೀವಲ್ವ, ಆ ಗ್ಯಾಪಲ್ಲೇ ನಾವು ತರಕಾರಿಗಳನ್ನು ಹೆಚ್ಕೊಂಡ್ಬಿಡೋಣ. ಇದಕ್ಕೇನು ಜಾಸ್ತಿ ನಾನು ಬೇರೆ ತರಕಾರಿ ಏನೂ ಯೂಸ್ ಮಾಡ್ತಾಯಿಲ್ಲ. ಓನ್ಲಿ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಅಷ್ಟೇ. ತರಕಾರಿ ಸಾಂಬಾರು ಆಗಿದ್ದರೆ ನಾನು ತರಕಾರಿ ಹಾಕ್ತಾಯಿದ್ದೆ. ಬಟ್ ಇದು ತರಕಾರಿ ಸಾಂಬಾರು ನಾನು ಮಾಡ್ತಾಯಿಲ್ಲ, ಬರೀ ಸೊಪ್ಪು ಮತ್ತು ಬೇಳೆ. ಹಳ್ಳಿ ಸೈಡ್ ಮಾಡೋವಂಥ ಇದು ಸಾಂಬಾರು. ಸೊ ಡೈಲಿ ಯೂಸ್ಗೆ ಅಂತ ಮಾಡ್ಕೋತಾ ಇರ್ತೀವಿ, ಅದನ್ನು ನಾನಿಲ್ಲಿ ಮಾಡ್ತಾಯಿರೋದು. ಬರೀ ಈರುಳ್ಳಿ ಮತ್ತು ಟೊಮೊಟೊನ ಸಣ್ಣದಾಗಿ ಹೆಚ್ಕೊಳ್ಳೋಣ. ಈಗ ಹೆಚ್ಕೊಂಡಿದ್ದಾಯಿತು. ವಿಷಲ್ ಕೂಡ ಕೂಗ್ತಾ ಇದೆ. 3 ವಿಷಲ್ ಹಾಕಬೇಕು. ಸಣ್ಣಕ್ಕೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಬಳ್ಳಿ ತೊಗೊಂಡು, ಅಂದರೆ ಎಣ್ಣೆ ಹಾಕ್ಕೊಳ್ಳೋದು, ಇದರಲ್ಲೇ ಒಗ್ಗರಣೆ ಕೊಡ್ತಾ ಇರೋದ್ರಿಂದ ಒಂದು ಬಳ್ಳಿ ತೊಗೊಂಡಿದ್ದೀನಿ. ಅದರಲ್ಲಿ 2 ಸ್ಪೂನ್ ಎಣ್ಣೆ ಹಾಕ್ಕೊಟ್ಟಿದ್ದೀನಿ. ಅದು ಗ್ಯಾಸ್ ಸ್ಟವ್ ಸ್ವಲ್ಪ ಕಾಯಬೇಕು. ಎಣ್ಣೆ ಕಾದಿದೆ ಇವಾಗ ಆಲ್ಮೋಸ್ಟು. ಇವಾಗ ಒಂದು ಸ್ಮಾಲ್ ಸ್ಪೂನ್ ತೊಗೊಂಡು ಅದರಲ್ಲಿ ಸಾಸಿವೆ ಸ್ಮಾಲ್ ಸ್ಪೂನ್ ತೊಗೊಳ್ಳಿ. ತೀರಾ ದೊಡ್ಡದಾಗಿ ತೊಗೊಂಡು ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಆಗುತ್ತೆ ಸಾಂಬಾರು. ಅದಕ್ಕೋಸ್ಕರ ಸ್ಮಾಲ್ ಸ್ಪೂನಲ್ಲಿ 1 ಸ್ಪೂನು ಹಾಕೋತಾ ಇದ್ದೀನಿ ಸಾಸಿವೆನ. ಇವಾಗ ಜೀರಿಗೆ ಹಾಕ್ಕೊಳ್ಳೋಣ. ಅದು ಕೂಡ ಅಷ್ಟೇ, 1 ಸ್ಮಾಲ್ ಸ್ಪೂನು ಜೀರಿಗೆ. ಈಗ
ಇದೆರಡು ಚಿಟಪಟ ಅಂತ ಸಿಡಿಬೇಕು. ಆವಾಗಲೇ ನಾವು ಕರಿಬೇವು ಅಥವಾ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಹಾಕ್ಕೋಬೋದು. ಈಗ ಬೆಳ್ಳುಳ್ಳಿನ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಇದ್ರ ಘಮ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಎಣ್ಣೆಲಿ ಹಾಕಿದಾಗ ಮನೆ ತುಂಬ ಘಮ ಘಮ ಅಂತ ಇರುತ್ತೆ. ಸಾಂಬಾರಿಗೆ ಆದಷ್ಟು ಬೆಳ್ಳುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕು ಅನ್ನೋರು ಇಂಗು ಕೂಡ ಆ್ಯಡ್ ಮಾಡ್ಕೋಬೋದು. ಕೆಲವರು ಇಂಗು ಕೂಡ ಯೂಸ್ ಮಾಡ್ತಾರೆ. ಹಿಂಗೆ ಹಾಕೋದ್ರೂ ತುಂಬ ಚೆನ್ನಾಗಿರುತ್ತೆ. ನಾನು ಸಿಂಪಲಾಗಿ ಮಾಡ್ತಾ ಇರೋದು, ಸೊ ಹಿಂಗೇನು ಆ್ಯಡ್ ಮಾಡಿಲ್ಲ. ಇವಾಗ ಕರಿಬೇವು ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಹಾಕಿದೆ, ಕರಿಬೇವು ಹಾಕಿದೆ. ಇವಾಗ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈಗ ಅದನ್ನು ಸೌಟಿಂದ ಕೈ ಆಡಬೇಕು, ಇಲ್ಲಾಂದರೆ ಒಂದೇ ಕಡೆ ಬೇಯುತ್ತೆ. ನೆಕ್ಸ್ಟ್ ಇವಾಗ ಟೊಮೊಟೊ ಹಾಕ್ಕೋತಾ ಇದ್ದೀನಿ. ಈಗ ಅದು ಚೆನ್ನಾಗಿ ಬೇಯಲಿ, ಕೈ ಆಡಿಸ್ತೀರಿ. ಈಗ ಇದು ಬೆಂದಿದೆ. ನಾವು ಬೇಯಿಸ್ಕೊಂಡು ಇಟ್ಕೊಂಡಿರೋಂಥ ಸೊಪ್ಪು ಮತ್ತು ಬೇಳೆನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ, ಅಂದರೆ ಸೇರಿಸ್ಕೊಂಡೆ. ಈಗ ನೆಕ್ಸ್ಟ್ ಅದಕ್ಕೆ ಉಪ್ಪು ಹಾಕೋಣ. ಸ್ಮಾಲ್ ಸ್ಪೂನ್ ತೊಗೊಂಡಿದ್ದೀನಿ, ಅಂದರೆ ಚಿಕ್ಕ ಸ್ಪೂನಲ್ಲಿ ಉಪ್ಪು ಹಾಕ್ಕೋತಾ ಇದ್ದೀನಿ, 2 ಸ್ಪೂನು. ದೊಡ್ಡದಾದರೆ ಒಂದಾದರೆ ಸಾಕು. ನಾವು ಚಿಕ್ಕದಿರೋದ್ರಿಂದ 2 ಸ್ಪೂನ್ ಹಾಕಿದ್ದೀನಿ. ಈಗಿದು ಕ್ಯಾಪ್ ಮುಚ್ಚಿಬಿಟ್ಟು ಕುದಿಯೋದಕ್ಕೆ ಬಿಡೋಣ. ಒಂದೇ ಕಡೆ ಇರುತ್ತೆ ಉಪ್ಪು, ಅದಕ್ಕೋಸ್ಕರ ಸೌಟಿಂದ ಕೈ ಆಡಿಸ್ಬೇಕು. ಈಗ ಮುಚ್ಚಿಟ್ಟಿದ್ನೆಲ್ಲ ಕುದಿಯೋಕ್ಕೆ ಬಂದಿದೆ. ಹಾಗೆ ಫ್ರೆಂಡ್ಸ್, ಸಕ್ಕರೆ ಡಬ್ಬದಲ್ಲಿ ಏಲಕ್ಕಿ ಹಾಕಿಡೋದ್ರಿಂದ ಇರುವೆ ಆಗೋದಿಲ್ಲ ಸಕ್ಕರೆಗೆ. ಸೊ ಏಲಕ್ಕಿ ಹಾಕಿಡಿ. ಲವಂಗ, ಏಲಕ್ಕಿ ಹಾಕಿಟ್ರೆ ಹುಳ ಏನದು ಗೊದ್ದ ಅದು ಇರುವೆ ಬರೋದಿಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಲವಂಗ ಅಥವಾ ಏಲಕ್ಕಿ ಕಾಯಿ ಹಾಕಿಟ್ರೆ ಒಳ್ಳೆಯದು. ಇದೊಂದು ನನ್ನ ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ. ಈಗ ನಾನು ಇದಕ್ಕೆ ಸಾಂಬಾರು ಪುಡಿ ಮತ್ತು ಖಾರ ಪುಡಿ ಹಾಕ್ಕೋತಾ ಇದ್ದೀನಿ. ಕೆಲವರು ಕಡಲೆ ಹಿಟ್ಟು ಹಾಕ್ಕೋತಾರೆ. ನಾನು ಕಡಲೆ ಹಿಟ್ಟು ಖಾಲಿ ಆಗಿದೆ ಅಂತೇಳಿ ಇದಕ್ಕೆ ಜೋಳದ ಹಿಟ್ಟು ಬರುತ್ತಲ್ಲ, ಅದನ್ನೇ ಮಿಕ್ಸ್ ಮಾಡ್ತೀನಿ ಸಾಂಬಾರಿಗೆ. ಇದೇನಪ್ಪ ಜೋಳದ ಹಿಟ್ಟು ಹಾಕ್ಕೋತಾರೆ ಅಂತ ಅಂದ್ಕೋಬೇಡಿ. ಹಳ್ಳಿ ಕಡೆ ಜೋಳದ ಹಿಟ್ಟು ಕೂಡ ಯೂಸ್ ಮಾಡ್ತಾರೆ, ಕಡಲೆ ಹಿಟ್ಟು ಯೂಸ್ ಮಾಡ್ತಾರೆ, ಶೇಂಗಾ ಪುಡಿನೂ ಯೂಸ್ ಮಾಡ್ತಾರೆ. ಬಟ್ ಶೇಂಗಾ ಪುಡಿನೂ ಪಲ್ಯಕ್ಕೆ ಯೂಸ್ ಮಾಡ್ತೀನಿ ನಾನು, ಸಾಂಬಾರಿಗೆ ಯೂಸ್ ಮಾಡ್ತೀನಿ. ಬಟ್ ಆದರೆ ಅದು ಖಾಲಿ ಆಗಿತ್ತು, ಅದಕ್ಕೋಸ್ಕರ ಜೋಳದ ಹಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಒಂದು ಬೌಲಲ್ಲಿ ಅದನ್ನು ಕುದಿಬೇಕು ಫ್ರೆಂಡ್ಸ್, ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಈಗ ಅದು ಚೆನ್ನಾಗಿ ಕುದೀತಾ ಇದೆ. ಇವಾಗ ನೋಡಿ, 2 ಸ್ಪೂನು ಒಂದು ಬೌಲಲ್ಲಿ ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಮನೆಯಲ್ಲೇ ಮಾಡಿರೋದು ಇದು ಸಾಂಬಾರು ಪೌಡ್ರು. ವರ್ಷಕ್ಕೆ ಒಂದು ಸತಿ ಮಾಡಿಟ್ಕೋತಾರೆ ಎಲ್ಲರೂ ಮನೇಲೂ. ಅದೇ ಥರ ನಮ್ಮದು 1 ವರ್ಷಕ್ಕಾಗೋವಷ್ಟು ಮಾಡಿಟ್ಕೊಂಡಿರ್ತೀವಲ್ಲ, ಮನೆಯಲ್ಲೇ ಸಾಂಬಾರು ಪುಡಿ ಮಾಡಿರೋದಿದು. ಏನೂ ಆಗೋದಿಲ್ಲ ಫ್ರೆಂಡ್ಸ್, ಇದು 1 ವರ್ಷ ಇಟ್ಟರೂ ಚೆನ್ನಾಗೇ ಇರುತ್ತೆ. ಮನೇಲಿ ಮಾಡಿರೋಂಥ ಸಾಂಬಾರು ಪುಡಿ 2 ಸ್ಪೂನು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ಖಾರ ಪುಡಿ ಹಾಕ್ಕೋತಾ ಇದ್ದೀನಿ. ಖಾರ ಪುಡಿ ಕೂಡ ಅಷ್ಟೇ, ಇದು ಸ್ಮಾಲ್ ಸ್ಪೂನು, ಹಾಗಾಗಿ 2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. 4 ಜನಕ್ಕಲ್ವ ಸಾಂಬಾರು, ಸೊ ಹಾಗಾಗಿ ನಮ್ಮದು ಸಾಂಬಾರು ಖಾರ ಪುಡಿ ಅಷ್ಟೊಂದು ಖಾರ ಇಲ್ಲ, ಸೊ ಅದಕ್ಕೋಸ್ಕರ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮ್ಮದು ಖಾರ ಇದೆ ಅನ್ನೋದಾದರೆ 1 ಸ್ಪೂನ್ ಆದರೂ ಸಾಕಾಗುತ್ತೆ. ಬಟ್ ನಮ್ಮದು ಖಾರ ಇಲ್ಲ. ಇದು ಒಂದರಲ್ಲೇ ಮಿಕ್ಸ್ ಮಾಡ್ಕೊಂಡು ಕೂಡ ಕಲಿಸ್ಕೋಬೋದು. ಇದು ಜೋಳದ ಪುಡಿ, ಅಂದರೆ ಜೋಳದ ಹಿಟ್ಟು ಅಂತೀವಲ್ಲ ಅದು. ಯಾಕಪ್ಪ ಇದನ್ನ ಹಾಕ್ಕೋತೀವಿ ಅಂದರೆ ಇದು ಗಟ್ಟಿಯಾಗಲಿ ಅನ್ನೋದಕ್ಕೋಸ್ಕರ. ನಾನಿವತ್ತು ಕೊಬ್ಬರಿನೂ ಆ್ಯಡ್ ಮಾಡಿಲ್ಲ, ಕಡಲೆ ಪುಡಿನೇ ಆ್ಯಡ್ ಮಾಡಿಲ್ಲ. ಅದಕ್ಕೋಸ್ಕರ ಜೋಳದ ಹಿಟ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗಾದರೆ ಸ್ವಲ್ಪ ಗಟ್ಟಿಯಾಗುತ್ತೆ ಸಾಂಬಾರು ಅಂತ. ಇಲ್ಲ ಅಂದರೆ ತುಂಬ ನೀರಂದರೆ ನೀರಾಗಿರುತ್ತೆ. ಅದಕ್ಕೋಸ್ಕರ ಕೆಲವರು ರಸಮ್ ಅಂತ ಮಾಡ್ಕೋತಾರೆ, ಅದರಲ್ಲಿ ಆ್ಯಡ್ ಮಾಡದೆ ಹೋದ್ರೂ ನಡೆಯುತ್ತೆ ರಸಮ್ ಆದರೆ. ಬಟ್ ಇದು ಬೇಳೆ ಸಾರು ಆಗಿರೋದ್ರಿಂದ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗೆ
ತೀರಾ ನೀರಿನ ಥರ ಇದ್ದರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಅದಕ್ಕೋಸ್ಕರ ಜೋಳದ ಹಿಟ್ಟು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಜೋಳದ ಹಿಟ್ಟು, ಸಾಂಬಾರು ಪುಡಿ, ಖಾರ ಪುಡಿ ಹಾಕಿ ನೀರು ಹಾಕಿ ಕಲಿಸ್ಕೊಂಡಿರೋದನ್ನು ಈ ಕುದೀತಾ ಇರೋವಂಥ ಬೇಳೆ ಸೊಪ್ಪು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಈ ಥರ ಎಲ್ಲ ಕಡೆನೂ ಹಾಕ್ಕೊಂಡು ಅದನ್ನು ಸೌಟಿಂದ ಕೈ ಆಡಿಸ್ಬೇಕು. ಈಗ ಮತ್ತೆ ಅದರಲ್ಲಿನ ಇದೆ, ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು, ಅಂದರೆ ನೀರು ಸೇರಿಸ್ಕೊಂಡು ಅದರಲ್ಲಿರೋದನ್ನೆಲ್ಲ ತೊಳ್ಕೊಂಡು ಹಾಕ್ಕೋಬೇಕು. ಇಲ್ಲಾಂದರೆ ಅದು ಹಾಗೆ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಆದರೆ ಸಾಂಬಾರು ನೀರು ಆ್ಯಡ್ ಮಾಡ್ಕೊಳ್ಳಿ. ಒಂದು ಸಲ ಸಾಂಬಾರನ್ನ ಸೌಟಲ್ಲಿ ತೊಗೊಂಡ್ಬಿಟ್ಟು ಕೈಯಲ್ಲಿ ಹಾಕ್ಕೊಂಡು ನೋಡಿರಿ, ಟೇಸ್ಟ್ ಒಂದು ಸಲ ನೆಕ್ ನೋಡಿದರೆ ಚೆನ್ನಾಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಉಪ್ಪು ಖಾರ ಕಡಿಮೆ ಆಗಿದ್ದಾನ ಇಲ್ವಾ ಅಂತ ಎಡಗೈಯಲ್ಲಿ ನಾವು ಹಾಕ್ಕೊಂಡು ಕೆಲವ್ರು ಟೇಸ್ಟ್ ಮಾಡ್ತಾರೆ, ನೋಡಿದ್ದೀರಾ? ಹಿಂದಿನ ಕಾಲದಿಂದನೂ ಅಜ್ಜಿರ ಆ ಥರ ಮಾಡೋದನ್ನು ನೋಡಿದ್ದೀವಲ್ವ ನಾವೆಲ್ಲರೂ. ಸೊ ಅದೇ ಥರ ನಾವು ಮಾಡ್ಬೋದು. ಈಗ ಸ್ವಲ್ಪ ಬೆಲ್ಲ ಹಾಕ್ಕೊಂಡೆ. ಬೆಲ್ಲನೂ ಇದ್ದರೆ ಚೆನ್ನಾಗಿರುತ್ತೆ ಅಂತ ಕೆಲವ್ರು ಹಾಕಲ್ಲ, ಕೆಲವ್ರು ಹಾಕ್ಕೋತಾರೆ. ನಾನು ಬೆಲ್ಲನೂ ಹಾಕಿದ್ದೀನಿ. ಈಗ ಸ್ವಲ್ಪ ಇದು ಹುಣಸೆ ಹುಳಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಅಂದರೆ ಸ್ವಲ್ಪ ಹುಣಸೆ ಹುಳಿ ಆದರೆ ಸಾಕು. ಯಾಕೆ ಅಂದರೆ 2 ಟೊಮೊಟೊ ಹಾಕಿದ್ದೀನಲ್ವಾ, ಹಾಗಾಗಿ ಹುಣಸೆ ಹುಳಿನ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಈಗ ನಮ್ಮ ಸಾಂಬಾರು ಆಲ್ಮೋಸ್ಟ್ ರೆಡಿ ಆಗಿದೆ ಫ್ರೆಂಡ್ಸ್. ಈಗ ಸ್ವಲ್ಪ ಇದು ಗಟ್ಟಿ ಅನಿಸಿದರೆ ನಿಮಗೆ ಲಾಸ್ಟಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ಹಾಗಂತ ಜಾಸ್ತಿ ಹಾಕೋಬೇಡಿ. ಸ್ಮಾಲ್ ಟೀ ಕಪ್ಪಲ್ಲಿ ಹಾಕ್ಕೊಂಡ್ರೆ ಸಾಕು, ಅದರಲ್ಲಿ ಅರ್ಧ. ಇಲ್ಲ ಇನ್ನೂ ತುಂಬ ಗಟ್ಟಿ ಇದೆ ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ನೀರನ್ನು. ಈಗ ನಂದು ಸಾಂಬಾರು ರೆಡಿಯಾಗಿದೆ. ನೋಡಿದ್ರೆ ಈ ರೀತಿ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ತೀರಾ ತೆಳ್ಳಗೂ ಇರಬಾರ್ದು, ತೀರಾ ಗಟ್ಟಿನೂ ಇರಬಾರ್ದು ಸೊಪ್ಪು ಬೇಳೆ ಸಾಂಬಾರು. ಅದಕ್ಕೋಸ್ಕರ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನಮ್ಮ ಸಾಂಬಾರು ರೆಡಿಯಾಗಿದೆ. ಇದಕ್ಕೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ನಮ್ಮ ಸಾಂಬಾರು ರೆಡಿ. ಅನ್ನದ ಜೊತೆ ಊಟ ಮಾಡೋಕ್ಕೆ ಸೊಪ್ಪು ಬೇಳೆ ಸಾಂಬಾರು ತುಂಬ ಟೇಸ್ಟಿ ಇರುತ್ತಲ್ವ ಫ್ರೆಂಡ್ಸ್. ಈಗ ಕೊತ್ತಂಬರಿ ಹಾಕೋತಾ ಇದ್ದೀನಿ. ನೋಡಿದ್ರೆ ಚೆನ್ನಾಗಿ ಕುದೀತಾ ಇದೆ. ಆದಷ್ಟು ಕುದ್ದಷ್ಟು ಚೆನ್ನಾಗಿ ಸಾಂಬಾರು. ಅದಕ್ಕೆ ಚೆನ್ನಾಗಿ ಕುದಿಸ್ಬೇಕು. ಸೊಪ್ಪು ಬೇಳೆ ಕುದಿಸಿದೀವಿ ಮತ್ತೇನಕ್ಕೆ ಜಾಸ್ತಿ ಕುದಿಸೋದು ಅಂತ ಅಂದ್ಕೋಬೇಡಿ. ಕುದಿಸ್ದೆ ಹೋದರೆ ಬೇಗ ಕೆಟ್ಟುಬಿಡುತ್ತೆ. ಇದನ್ನು ಇವತ್ತು ಮಾಡಿದ್ದೀವಿ ಅನ್ನೋದಾದರೆ ಇದನ್ನು ನಾಳೆ ಮಧ್ಯಾಹ್ನದವರೆಗೂ ಇಟ್ಕೊಂಡು ಕೂಡ ತಿನ್ಬೋದು. ಕುದಿಸಿದ್ರೆ ಚೆನ್ನಾಗಿ ಕುದಿಸಿದ್ರೆ, ಇಲ್ಲ ಅಂದರೆ ಕೆಟ್ಟುಬಿಡುತ್ತೆ. ಇವತ್ತು ನೈಟು ತಿಂದು ಮತ್ತು ನಾಳೆನೂ ಬೆಳಗ್ಗೆ ಕುದಿಸಿದ್ರಿ ಅಂದರೆ ಮಧ್ಯಾಹ್ನದವರೆಗೂ ತಿನ್ಬೋದು. ಅದಕ್ಕೆ ಚೆನ್ನಾಗಿ ಕುದಿಸಿ ಫ್ರೆಂಡ್ಸ್. ಈಗ ನಮ್ಮ ಸಾಂಬಾರು ಆಲ್ಮೋಸ್ಟ್ ರೆಡಿ ಆಗಿದೆ ಫ್ರೆಂಡ್ಸ್. ನೋಡಿದ್ರೆ ಈ ರೀತಿ ಸಾಂಬಾರು ರೆಡಿ ಆಯಿತು.